ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ಇವಾಗ ನಾವು ಮಮ್ಮಿ ಮನೇಲಿದ್ದೀವಲ್ವ, ಹಾಲಿಡೇಸ್. ಇವಾಗ ನಾವು ಒಂದೊಂದು ಸತಿ ಒಂದೊಂದು ಕಡೆ ಫುಡ್ ಟ್ರೈ ಮಾಡೋಕ್ಕೆ ಹೋಗ್ತಾಯಿದ್ವಿ. ಇವತ್ತು ನನ್ನ ತಮ್ಮ ಆಫೀಸ್ ಹತ್ರ ಶವರ್ಮ ಚೆನ್ನಾಗಿರುತ್ತೆ, ತವಾ ಶವರ್ಮ ಅಂತ ಅವನಲ್ಲಿ ಕರ್ಕೊಂಡು ಹೋಗಿದ್ದ. ಮತ್ತು ಇವಾಗ ನಾವು ಸ್ವಲ್ಪ ಫ್ರೀ ಇದ್ದೀವಿ ಅಂದ್ಬಿಟ್ಟು ಕಾರ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಲಾಸ್ಟ್ 4-5 ಇಯರ್ಸಿಂದ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಎಲ್ಲ ಕಲ್ತಿದ್ದೆಲ್ಲ ಆಗಿತ್ತು, ಟಚ್ ಹೋಗ್ಬಿಟ್ಟಿತ್ತು ಅಂದ್ಬಿಟ್ಟು ಇವಾಗ ಮತ್ತೆ ಪ್ರಾಕ್ಟೀಸ್ ತೊಗೊತಾ ಇದ್ದೀವಿ. ನಾನು ಮತ್ತು ನನ್ನ ತಂಗಿ ಇಬ್ಬರೂ ಡೈಲಿ ಇವಾಗ ಕ್ಲಾಸಸ್ಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ನೋಡಬೇಕು ಈ ಹಾಲಿಡೇಸಲ್ಲಿ ಎಷ್ಟಾಗುತ್ತೋ ಅಷ್ಟು ಕಲ್ತ್ಕೊಳ್ಳೋ ಥರ. ಸ್ವಲ್ಪ ಪ್ರಾಕ್ಟೀಸ್ ಡೈಲಿ ಮಾಡ್ತಾರೆ, ಸ್ವಲ್ಪ ಪರ್ಫೆಕ್ಟ್ ಆಗ್ತೀವಿ ಅಂತ. ಅದಾದಮೇಲೆ ಸ್ವಲ್ಪ ಶಾಪಿಂಗ್ ಇತ್ತು, ಫ್ಯಾಬ್ರಿಕ್ ಶಾಪಿಂಗ್ ಅಂತ. ಇವಾಗೆಲ್ಲ ಊರಹಬ್ಬ ಪ್ರಿಪ್ರೇಷನ್ಸು ಆ ಥರ. ಇಂಚರ ಅವ್ರ ಊರಲ್ಲಿ ಊರಹಬ್ಬ ಇದೆ, ಮತ್ತು ಅವ್ರದ್ದು ದೇವರೆಲ್ಲ ಇದೆ. ಹಂಗಾಗಿ ಅವಳದು ಸ್ವಲ್ಪ ಫ್ಯಾಬ್ರಿಕ್ ಶಾಪಿಂಗ್ ಬೇಕಾಗಿತ್ತು, ದುಪ್ಪಟ್ಟಾಗೆಲ್ಲನೂ. ಅದಕ್ಕೆ ಇವಾಗ ದುಪ್ಪಟ್ಟಾಗೆ ಹೋದರೆ ಫ್ಯಾಬ್ರಿಕ್ಸ್ ನೋಡಿದ್ರೆ ಒಂದೊಂದು ಬ್ಲೌಸ್ಗೆ ಅದೆಲ್ಲ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ನ್ಯೂ ಡಿಸೈನ್ಸ್ ಬಂದಿತ್ತು, ಬ್ಲೌಸ್ಗೆಲ್ಲ ಮಿಕ್ಸ್ ಮ್ಯಾಚ್ ಮಾಡ್ಬೋದು, ಚೆನ್ನಾಗಿರುತ್ತೆ ಅಂತ ಆಲ್ಮೋಸ್ಟ್ ಒಂದು 3-4 ಬ್ಲೌಸ್ ಪೀಸಸ್ ಎಲ್ಲ ಯೂನಿಕ್ ಆಗಿರೋವಂಥದ್ದೆಲ್ಲ ತೊಗೊಂಡ್ವಿ. ಇದೆಲ್ಲ ಕಲಂಕಾರಿದಲ್ಲೂ ತುಂಬಾ ಚೆನ್ನಾಗಿತ್ತು. ಇವತ್ತು ಅಷ್ಟು ಟೈಮ್ ಇರಲಿಲ್ಲ, ಬರೀ ಒಂದು ದುಪ್ಪಟ್ಟಾಗೆ ಹೋಗಿ ಸೆಲೆಕ್ಟ್ ಮಾಡಿಕೊಂಡು ಒಂದು 4-5 ಬ್ಲೌಸ್ ಪೀಸಸ್ ತೊಗೊಂಡು ಬಂದ್ವಿ ಎಲ್ಲರೂ. ಯಾಕೆ ಮಮ್ಮ ಅತ್ತೆ ಮಮ್ಮಗೆ ಎಸ್ 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 ನಾನು ಅಲ್ಲಿ ಕೂತಾಗ ಹಾಕಿದವಳು ಸೋಫಾ ಅಂತಾರೆ, ಏನಂತಾರೆ ಇದನ್ನ. ಮಾದೇಶ್ವರ ಪೂಜೆ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ನಮ್ಮ ಚಿಕ್ಕಮ್ಮ ಅವರ ಕಡೆ, ಅವ್ರ ರಿಲೇಷನ್ ಅವ್ರದ್ದು. ಹಾಗಾಗಿ ನಾವು ಹಿಂದಿನ ದಿವಸ ಅಲ್ಲಿ ಪ್ರಿಪ್ರೇಷನ್ಸ್ ಎಲ್ಲ ಇತ್ತು ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಜೊತೆ ಹೋಗಿದ್ವಿ. ನಾನು ಮತ್ತು ನನ್ನ ತಂಗಿ ಕುಶಲೆಲ್ಲ ಸ್ವಲ್ಪ ಹೊತ್ತೆಲ್ಲ ಇದ್ಬಿಟ್ಟು ಒಂದು 12 o'clock ತನಕ ಇದ್ಬಿಟ್ಟು ಅಲ್ಲೆಲ್ಲ ನೋಡ್ಕೊಂಡು ಬಂದ್ವಿ. ನನಗಂತೂ ಇದು ಡೆಕೋರೇಷನ್ ಎಲ್ಲ ಅಂತೂ ತುಂಬ ಇಂಪ್ರೆಸಿಂಗ್ ಅನಿಸ್ತು, ಯಾಕಂದರೆ ನಾನು ಫಸ್ಟ್ ಟೈಮ್ ನೋಡಿದ್ದು ಇದು ಮಾದೇಶ್ವರದು ಪೂಜೆದು ಮತ್ತು ಅದು ಅಲಂಕಾರ ಮಾಡಿರೋದು ಅದೆಲ್ಲನೂ ಫಸ್ಟ್ ಟೈಮ್ ನಾನು ಹೋಗಿರೋದು. ನಾನು ಎಲ್ಲಿ ಮಾಡಿರೋದನ್ನು ನಾನು ಪೂಜೆ ಮಾಡಿದಾಗ ಅದೆಲ್ಲನೂ ನೋಡಿರಲಿಲ್ಲ. ಇದೆಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಮತ್ತು ಅಲ್ಲಿ ಡೆಕೋರೇಷನ್ನು, ಯೂಶ್ವಲಿ ಡೆಕೋರೇಷನು, ಫ್ಲವರ್ ಡೆಕೋರೇಷನ್ ಆ ಥರದ್ದೆಲ್ಲ ಅಂದರೆ ನಂಗೆ ಸಖತ್ ಇಂಟ್ರೆಸ್ಟು. ಅದನ್ನೇ ಫೋಟೋ ಚೆನ್ನಾಗಿ ಬರುತ್ತೆ, ಮೇಲ್ಗಡೆ ಅಷ್ಟು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿ ಬರಲಿ ಬಿಡು. ಬೇಡ ಆಂಟಿ ಸೀರೆ ಉಟ್ಕೊಂಡಿದ್ದಾರೆ ತಾನೆ, ಹೇಳ್ರಂಟಿ ಏನಾಗಬೇಕು ಅಂತ. ಇವ್ರ ಮನೇಲೆ ಪೂಜೆ ಇರೋದು, ನಿಮ್ಗೆ ಇವ್ರ ಮನೆ ಫಂಕ್ಷನ್, ನಮ್ಮ ಅಕ್ಕ ಮನೆ ಫಂಕ್ಷನ್, ಅಕ್ಕ ನಮ್ಮ ಚಿಕ್ಕಮ್ಮವರ ಅಕ್ಕನ ಮನೆ ಫಂಕ್ಷನ್ ಅಂತ ಹೇಳು. ಅದು ಮಾಡ್ಕೊಳ್ಳಿ, ಅದು ಚೆನ್ನಾಗಿ ಮಾಡ್ತಾರೆ. ಇನ್ನೇನು ಮನೆ ಇಕ್ಕೋದು ಅಲ್ಲ, ಇನ್ನ ಅದಕ್ಕೆಲ್ಲ ಸಾಯಿಬಾಬಾಗೆಲ್ಲ ಹಾಕ್ಬೇಕು ಅಷ್ಟೇ. ಅದಕ್ಕೆಲ್ಲ ಎಲ್ಲ ರೆಡಿ ಮಾಡಿದ್ದೀವಿ. ಬಂದೆ ಇನ್ನ ಮೇಲ್ ಬರ್ಬೇಕಾ? ಹಾಂ ಆಂಟಿ, ನಾನು ಚೂರು ಮೇಲೆ ಬಂದೆ. ಹೆಂಗ್ ಮಾಡ್ಲಿ? ಎಲ್ಲೂ ಸಣ್ಣ ಇಲ್ಲ. ಟೈಮ್ 12 o'clock ಆಗಿದೆ. ನಾನು ತಂಗಿ ಚಿಕ್ಕಮ್ಮ ಮತ್ತು ಕುಶಲೆಲ್ಲ ಎಲ್ಲ ಕರ್ಕೊಂಡು
ನಾವು ಬೆಳಗ್ಗೆ ಬೇಗ ಅಟೆಂಡ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನೈಟ್ ಲೇಟ್ ಆಗಿದ್ದ ಕಾರಣ ನಾವು ಅಟೆಂಡ್ ಮಾಡೋಷ್ಟೊತ್ತಿಗೆ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಕರ್ಕೊಂಬರೋಷ್ಟೊತ್ತಿಗೆ ಇಲ್ಲಿ ಕರೆಕ್ಟ್ ಕೇಕ್ ಕಟ್ಟಿಂಗ್ ಟೈಮು ಮತ್ತು ಪೂಜೆ ಎಲ್ಲ ಮುಗ್ದಿತ್ತು. ನಾವು ಇವಾಗ ಮೇಲೆ ಬಂದು ಪೂಜೆಯಲ್ಲಿ ಮಂಗಳಾರತಿ ಎಲ್ಲ ಕೊಟ್ಟರು, ಅಲ್ಲೆಲ್ಲ ತೊಗೊಂಡು ಕೆಳಗಡೆ ಬರ್ತ್ಡೇ ಸೆಲೆಬ್ರೇಷನ್ ಹೋಯಿತು. 1 ಇಯರ್ ಬರ್ಡೇ ಸೆಲೆಬ್ರೇಷನ್ ಪಾಪುದು. ಅಲ್ಲೆಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಅಲ್ಲಿ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾರೆ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ ಸಬ್ಸ್ಕ್ರೈಬರ್ ಎಲ್ಲರೂ ಅವರೊಬ್ಬರು ಸಿಕ್ಕಿದ್ರು. ತುಂಬಾ ಚೆನ್ನಾಗಿ ಮಾತಾಡೋರು ಅವರಂತೂ. ನನಗಂತೂ ತುಂಬಾ ಸ್ವೀಟ್ ಅಂತ ಅನ್ನಿಸ್ತು. ಯೂಶ್ವಲಿ ಈ ಥರ ಸಿಕ್ಕಿ ಮಾತಾಡಿದಾಗ ನನಗೆ ಒಂಥರ ಶೈ ಫೀಲಿಂಗ್ ಆಗ್ತಾಯಿರುತ್ತೆ. ಏನು ಮಾತಾಡಬೇಕು ಅನ್ನೋದು ಗೊತ್ತಾಗಲ್ಲ. ಮತ್ತು ಅವ್ರನ್ನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆವಾಗ ಬೇಗ ಕ್ಯಾಮ್ರಾ ತೆಗ್ದು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲ್ಲ. ಇದು ನನ್ನ ತಂಗಿ ನಾನು ಮಾತಾಡ್ಸೋ ಟೈಮ್ಗೆ ಅವಳು ವೀಡಿಯೋ ಮಾಡಿದ್ದು. ನನಗಂತೂ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬಾ ಸ್ವೀಟ್ ಅಂತ ಅನಿಸ್ತು. ಸೊ ಈ ಥರ ಸಿಕ್ಕಿ ಎಲ್ಲ ಮಾತಾಡಿದಾಗ ನಮಗೂ ಖುಷಿ ಆಗುತ್ತೆ. ನಮ್ಮನ್ನು ನೋಡ್ತಾರೆ. ಗಿನೋ ಹಾಕ್ಸ್ಕೊತಾವ ಮಾಡು. ಜಿತು ಹಾಯ್. ಎರಡಲ್ಲ ಒಂದೇ ಕಾರು. ಕಾರ್ ಹಾಕ್ರಿ ಅಂತ ನಿಂಗೂ ಕಾರಾ ರಿತು? ನಿಂಗೂ ಕಾರಾ? ಅವ್ನ ಶರ್ಟ್ ಟಿ ಶರ್ಟ್ ಕಲರ್ ಏರೋಪ್ಲೇನ್ ಹೆಲಿಕಾಪ್ಟರ್ ಕಾರ್ ಅಂತ ಅವನೇ ಕುತ್ಕೊಂಡಿಲ್ಲ. ಇಲ್ಲ ಅವ್ನಿಗೆ ಏರೋಪ್ಲೇನ್ ಬೇಕಾ? ಮತ್ತು ಇದು ಒಂದು ನಂದು ಅಕ್ಷಯ ತೃತೀಯ ಟೈಮಲ್ಲಿ ಬುಕ್ ಮಾಡಿ ತೊಗೊಂಡಿದ್ದು. ಆಲ್ಮೋಸ್ಟ್ ರಿಸೀವ್ ಆಗಿತ್ತು ಅವತ್ತಿನ ದಿವಸಕ್ಕೆ. ನಮ್ಮ ಅತ್ತೆ ಅವ್ರ ಮನೇಲಿತ್ತು. ಇದು ನಾನು ದೊಡ್ಡಬಳ್ಳಾಪುರಲ್ಲಿ ತೊಗೋತೀನಲ್ವ ಯಾವಾಗಲೂ ಒಡವೆ ಅದೆಲ್ಲ ಲಾಸ್ಟ್ ಟೈಮ್ ವೀಡಿಯೋ ಮಾಡಿದ್ದೆ. ಅಲ್ಲೇ ತೊಗೊಂಡಿದ್ದು. ಅಲ್ಲಿಂದ ನಮ್ಮ ಅತ್ತೆ ಅವರು ಯಾವಾಗ ಬರ್ತಾರೋ ಅವಾಗೇ ಇಸ್ಕೊಬರ್ಬೇಕಾಗಿತ್ತು. ಹಾಗಾಗಿ ಅವತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇದು ಅಕ್ಷಯ ತೃತೀಯಾಗಿ ನಾನು ತೊಗೊಂಡಿರೋವಂಥ ಒಂದು ಒಡವೆ. ಅದು ಆಲ್ಮೋಸ್ಟ್ ನಾವು ಮನೇಲಿ ಎಲ್ಲರೂ ಮಾಡಿಸ್ಕೊಂಡಿದ್ವಿ, ನಮ್ಮ ಅತ್ತೆದಿರು ಎಲ್ಲನೂ. ಇದು ನಂದು ಸಣ್ಣ ಬೀಡ್ಸಲ್ಲಿ ಬಂದಿತ್ತು ಮತ್ತು ರೆಡ್ಡಲ್ಲಿ ತೊಗೊಂಡಿದ್ದೆ ನಾನು. ಆ ಡೈಮಂಡ್ ಏನಿದೆ, ಡೈಮಂಡ್ ಶೇಪ್ ಅದು ಫುಲ್ಲು ಗೋಲ್ಡಲ್ಲಿ ಬರುತ್ತೆ. ಇನ್ನು ಮಿಕ್ಕಿದೆಲ್ಲ ಪರ್ಲ್ಸಲ್ಲಿ ಅವರು ಮಾಡಿರೋದು. 5 ಎಳೆ ಬರುತ್ತೆ ಇದು. ನನಗೆ ಸ್ವಲ್ಪ ಸಣ್ಣದೇ ಸಾಕು ಅಂತ ಅನ್ನಿಸ್ತಾ ಇದೆ ಇವಾಗ ನೋಡಿದಾಗ. ಫಸ್ಟು ನಾನು ದೊಡ್ಡದೇ ಹೇಳಿದ್ದೆ. ಅದಾದಮೇಲೆ ನೀವು ಆ ಪೇಜು ಫಾಲೋ ಮಾಡ್ಬೋದು, ಅವ್ರದ್ದಲ್ಲೂ ನೋಡ್ಬೋದು ನೀವು. ತುಂಬ ಎಷ್ಟೊಂದು ಯೂನಿಕ್ಕಾಗಿ ಕಮ್ಮಿ ವೆಯ್ಟಲ್ಲೆಲ್ಲ ಮಾಡಿಸ್ತಾ ಇರ್ತಾರೆ. ಇವಾಗಿರೋ ಗೋಲ್ಡ್ ಪ್ರೈಸಲ್ಲಿ ನಾವು ಯೂಶ್ವಲಿ ಈ ಥರ ಕಮ್ಮಿ ವೆಯ್ಟಲ್ಲೆಲ್ಲ ಬಂದಾಗ ಆಬ್ವಿಯಸ್ಲಿ ತೊಗೊಬೋದು, ಪ್ರಿಫರ್ ಮಾಡ್ಬೋದು. ಇದು ಜಸ್ಟ್ 1.5 ಗ್ರಾಮ್ಸ್ ಒಳಗೆ ಬರುತ್ತೆ ಇದು. ಇದರಲ್ಲಿ ಕಲರ್ಸು ಮಾಡಿಸ್ಕೋಬೋದು, ಪಿಂಕ್, ಗ್ರೀನು ಮತ್ತು ರೆಡ್ ಆ ಥರ. ನನಗೆ ರೆಡ್ ಅಂದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ನಾನು ರೆಡ್ ತೊಗೊಂಡಿದ್ದು.